ನಮಸ್ಕಾರ. ನಮ್ಮ ಸುತ್ತ ಒಂದು ಅದ್ಭುತ ಶಕ್ತಿಯಿದೆ. ಅದು ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ನಮ್ಮ ಇಡೀ ಜಗತ್ತನ್ನೇ ಹಿಡಿದಿಟ್ಟಿದೆ ಅಂತ ಹೇಳ್ಬಹುದು. ಅದೇ ಕಾಂತಶಕ್ತಿ. ಈ ಅದೃಶ್ಯ ಶಕ್ತಿಯ ಹಿಂದಿರುವ ರಹಸ್ಯವನ್ನ ಭೇದಿಸೋಣ ಬನ್ನಿ. ನಮ್ಮ ಇಂದಿನ ಪಯಣ ಶುರುವಾಗಲಿ. ಈ ಇಡೀ ಕಥೆ ಶುರುವಾಗಿದ್ದು ಒಂದು ಕಲ್ಲಿನಿಂದ. ಅಂದ್ರೆ ನಂಬ್ತೀರಾ? ಹೌದು, ಒಂದು ಸಾಮಾನ್ಯ ಕಲ್ಲು ನಮ್ಮ ಇಡೀ ಜಗತ್ತನ್ನೇ ಬದಲಾಯಿಸಿಬಿಟ್ಟು. ಅದು ಹೇಗೆ ಸಾಧ್ಯ ಅಲ್ವಾ? ಬನ್ನಿ, ಈ ಪ್ರಶ್ನೆ ಹಿಂದಿರುವ ಉತ್ತರ ಏನು ಅಂತ ನೋಡೋಣ. ನಮ್ಮ ಕಥೆ ಶುರುವಾಗೋದು ಪ್ರಾಚೀನ ಗ್ರೀಸ್ನಲ್ಲಿ. ಅಲ್ಲಿ ಮ್ಯಾಗ್ನೀಷಿಯಾ ಅನ್ನೋ ಒಂದು ಜಾಗ ಇತ್ತು. ಅಲ್ಲಿನ ಕುರುಬರಿಗೆಯೋ ಏನೋ ಒಂದು ವಿಚಿತ್ರವಾದ ನಿಗೂಢವಾದ ಕಲ್ಲು ಸಿಗುತ್ತೆ. ಆಮೇಲೆ ಗೊತ್ತಾಗಿದ್ದು, ಲೋಡ್ ಸ್ಟೋನ್ ಅಂತ ಕರೆಸ್ಕೊಂಡ ಆ ಕಲ್ಲಿಗೆ ಕಬ್ಬಿಣವನ್ನ ತನ್ನ ಕಡೆ ಸೆಳೆಯೋ ಶಕ್ತಿಯಿದೆ ಅಂತ. ನೋಡಿ, ಆ ಜಾಗದ ಹೆಸರಿಂದಲೇ ಆ ಶಕ್ತಿಗೆ ಮ್ಯಾಗ್ನೆಟಿಸಮ್ ಅಂದ್ರೆ ಕಾಂತಶಕ್ತಿ ಅಂತ ಹೆಸರು ಬಂತು. ಎಷ್ಟು ಇಂಟ್ರೆಸ್ಟಿಂಗ್ ಅಲ್ವಾ? ಹಾಗಾದ್ರೆ ಕಾಂತ ಅಂದ್ರೆ ಎಕ್ಸಾಕ್ಟ್ಲಿ ಏನು? ತುಂಬಾ ಸಿಂಪಲ್. ಕಬ್ಬಿಣ, ನಿಕೆಲ್, ಕೋಬಾಲ್ಟ್ ಈ ಥರದ ಕೆಲವು ಲೋಹಗಳನ್ನ ತನ್ನ ಕಡೆ ಸೆಳೆಯೋ ಯಾವುದೇ ವಸ್ತುವನ್ನ ನಾವು ಕಾಂತ ಅಂತ ಕರಿತೀವಿ. ಇಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಯಾವುದೇ ಮ್ಯಾಗ್ನೆಟ್ ತಗೊಳ್ಳಿ, ಅದು ಎಷ್ಟೇ ಚಿಕ್ಕದಿರ್ಲಿ ಅಥವಾ ದೊಡ್ಡದಿರ್ಲಿ, ಅದಕ್ಕೆ ಯಾವಾಗ್ಲೂ ಎರಡು ಪೋಲ್ಸ್ ಅಂದ್ರೆ ಧ್ರುವಗಳು ಇದ್ದೇ ಇರುತ್ತೆ. ಒಂದು ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ. ಇವು ಯಾವಾಗ್ಲೂ ಜೋಡಿಯಾಗೇ ಇರ್ತವೆ, ಒಂದನ್ನೊಂದು ಬಿಟ್ಟು ಇರಲ್ಲ. ಓಕೆ, ಒಂದು ಪ್ರಶ್ನೆ. ಹಾಗಾದ್ರೆ ಮ್ಯಾಗ್ನೆಟ್ಸ್ ಎಲ್ಲಾ ವಸ್ತುಗಳನ್ನು ಅಟ್ರಾಕ್ಟ್ ಮಾಡುತ್ತಾ? ಇಲ್ಲ, ಖಂಡಿತ ಇಲ್ಲ. ಹಾಗಾದ್ರೆ ಯಾವುದು ಮ್ಯಾಗ್ನೆಟಿಕ್, ಯಾವುದು ಅಲ್ಲ? ಬನ್ನಿ, ಮ್ಯಾಗ್ನೆಟ್ಸ್ ಜೊತೆ ವರ್ಕ್ ಆಗೋ ಮತ್ತೆ ವರ್ಕ್ ಆಗದೇ ಇರೋ ವಸ್ತುಗಳ ನಡುವಿನ ವ್ಯತ್ಯಾಸವನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ನೋಡಿ, ಕಬ್ಬಿಣ, ಸ್ಟೀಲ್, ಮೊಳೆ ಈ ಥರದ ವಸ್ತುಗಳು ಮ್ಯಾಗ್ನೆಟ್ಗೆ ಅಂಟ್ಕೊಳ್ತವ. ಇವನ್ನ ಕಾಂತೀಯ ವಸ್ತುಗಳು ಅಂತೀವಿ. ಇನ್ನೊಂದ್ ಕಡೆ ಪೇಪರ್, ಮರ, ಪ್ಲಾಸ್ಟಿಕ್ ಇವುಗಳ ಮೇಲೆ ಮ್ಯಾಗ್ನೆಟ್ ಇಟ್ರೆ ಏನೂ ಆಗಲ್ಲ. ಇವುಗಳನ್ನ ಅಕಾಂತೀಯ ವಸ್ತುಗಳು ಅಂತ ಹೇಳ್ತೀವಿ. ಸಿಂಪಲ್ ಅಲ್ವಾ? ಸರಿ, ಈಗ ಮ್ಯಾಗ್ನೆಟ್ಸ್ನಲ್ಲಿರೋ ಟೈಪ್ಸ್ ಬಗ್ಗೆ ನೋಡೋಣ. ಇದರಲ್ಲಿ ಮುಖ್ಯವಾಗಿ ಎರಡು ವಿಧ. ಒಂದು ನೈಸರ್ಗಿಕ ಅಂದ್ರೆ ನ್ಯಾಚುರಲ್, ಇನ್ನೊಂದು ಕೃತಕ ಅಂದ್ರೆ ಆರ್ಟಿಫಿಷಿಯಲ್. ಮೊದಲಿಗೆ ಲೋಡ್ ಸ್ಟೋನ್ ತರ ನ್ಯಾಚುರಲ್ ಮ್ಯಾಗ್ನೆಟ್ಸ್. ಇವು ಪ್ರಕೃತಿಯಲ್ಲೇ ಸಿಗತ್ತೆ. ಆದ್ರೆ ಪ್ರಾಬ್ಲಮ್ ಅಂದ್ರೆ ಇದರ ಪವರ್ ಸ್ವಲ್ಪ ಕಮ್ಮಿ, ಮತ್ತೆ ಅದಕ್ಕೊಂದು ಸರಿಯಾದ ಶೇಪ್ ಕೂಡ ಇರಲ್ಲ. ಆದ್ರೆ ಇನ್ನೊಂದು ಕಡೆ ಮನುಷ್ಯರೇ ತಯಾರಿಸೋ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಇದೆಯಲ್ಲ, ಅವು ತುಂಬಾ ಸ್ಟ್ರಾಂಗ್. ಅಷ್ಟೇ ಅಲ್ಲ, ನಮ್ಗೆ ಬೇಕಾದ ಹಾಗೆ ಬಾರ್ ಶೇಪ್ ಅಥವಾ ಹಾರ್ಸ್ ಶೂ ಶೇಪ್ನಲ್ಲಿ ಮಾಡ್ಕೋಬಹುದು. ಈ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ನಲ್ಲೂ ಎರಡು ಟೈಪ್ಸ್ ಇವೆ. ಒಂದು ಪರ್ಮನೆಂಟ್ ಮ್ಯಾಗ್ನೆಟ್ಸ್, ಅಂದ್ರೆ ನಮ್ಮ ಫ್ರಿಡ್ಜ್ ಮೇಲೆಲ್ಲ ಹಾಕ್ತೀವಲ್ಲ ಆ ಮ್ಯಾಗ್ನೆಟ್ಸ್ ತರ. ಅವುಗಳ ಮ್ಯಾಗ್ನೆಟಿಕ್ ಪವರ್ ತುಂಬಾ ದಿನ ಇರುತ್ತೆ. ಇನ್ನೊಂದು ಟೆಂಪ್ರರಿ ಮ್ಯಾಗ್ನೆಟ್ಸ್. ಇವು ಕರೆಂಟ್ ಪಾಸ್ ಆದಾಗ ಅಥವಾ ಬೇರೆ ಮ್ಯಾಗ್ನೆಟ್ ಹತ್ರ ಇದ್ದಾಗ ಮಾತ್ರ ಪವರ್ಫುಲ್ ಆಗಿರ್ತವೆ. ಇವನ್ನ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಅಂತ ಕರೀತಾರೆ. ಮತ್ತು ಇವತ್ತು ನಮ್ಮ ಟೆಕ್ನಾಲಜಿಯಲ್ಲಿ ಇವುಗಳ ಪಾತ್ರ ತುಂಬಾನೇ ದೊಡ್ಡದು. ಸರಿ, ಹಾಗಾದ್ರೆ ಮ್ಯಾಗ್ನೆಟ್ಸ್ ಹೇಗೆ ವರ್ಕ್ ಆಗುತ್ತೆ? ಅದಕ್ಕಂತಾನೆ ಕೆಲವು ಬೇಸಿಕ್ ರೂಲ್ಸ್ ಇವೆ. ಬನ್ನಿ, ಎಲ್ಲ ಮ್ಯಾಗ್ನೆಟ್ಸ್ ಫಾಲೋ ಮಾಡೋ ಆ ಇಂಪಾರ್ಟೆಂಟ್ ರೂಲ್ಸ್ ಏನು ಅಂತ ಈಗ ನೋಡೋಣ. ಪ್ರತಿಯೊಂದು ಮ್ಯಾಗ್ನೆಟ್ಗೂ 3 ಮುಖ್ಯ ಪ್ರಾಪರ್ಟೀಸ್ ಇವೆ. ಫಸ್ಟ್, ಅಟ್ರಾಕ್ಟಿವ್ ಪ್ರಾಪರ್ಟಿ ಅಂದ್ರೆ ಮ್ಯಾಗ್ನೆಟಿಕ್ ವಸ್ತುಗಳನ್ನ ತನ್ನ ಕಡೆ ಸೆಳೆಯೋದು. ಅದರಲ್ಲೂ ಪೋಲ್ಸ್ ಹತ್ರ ಅಂದ್ರೆ ತುದಿಗಳಲ್ಲಿ ಈ ಪವರ್ ತುಂಬಾ ಜಾಸ್ತಿ ಇರುತ್ತೆ. ಎರಡನೇದು ಡೈಲೆಕ್ಟಿವ್ ಪ್ರಾಪರ್ಟಿ. ಒಂದು ಮ್ಯಾಗ್ನೆಟನ್ನ ಫ್ರೀಯಾಗಿ ನೇತುಗ್ ಹಾಕಿದ್ರೆ ಅದು ಯಾವಾಗ್ಲೂ ಭೂಮಿಯ ನಾರ್ತ್ ಸೌತ್ ಡೈರೆಕ್ಷನ್ಗೆ ತಿರುಗಿ ನಿಲ್ಲುತ್ತೆ. ನಮ್ಮ ಕಂಪಾಸ್ ವರ್ಕ್ ಆಗೋದು ಇದೇ ಪ್ರಿನ್ಸಿಪಲ್ ಮೇಲೆ. ಮತ್ತು ಕೊನೆಯದಾಗಿ ಇನ್ಸೆಪರೇಬಲ್ ಪೋಲ್ಸ್ ಅಂದ್ರೆ ಒಂದು ಮ್ಯಾಗ್ನೆಟನ್ನ ಎಷ್ಟೇ ತುಂಡು ಮಾಡಿ ಪ್ರತಿಯೊಂದು ಪೀಸ್ ಕೂಡ ತನ್ನದೇ ಆದ ನಾರ್ತ್ ಮತ್ತು ಸೌತ್ ಪೋಲ್ಸ್ ಇರೋ ಒಂದು ಹೊಸ ಮ್ಯಾಗ್ನೆಟ್ ಆಗ್ಬಿಡುತ್ತೆ. ಅದ್ಭುತ ಅಲ್ವಾ? ಈಗ ಪೋಲ್ಸ್ ಬಗ್ಗೆ ಒಂದು ರೂಲ್ ಇದೆ. ಇದು ತುಂಬಾ ಸಿಂಪಲ್, ಆದ್ರೆ ಬಹಳ ಮುಖ್ಯ. ಒಂದೇ ತರದ ಪೋಲ್ಸ್ ಅಂದ್ರೆ ನಾರ್ತ್ ನಾರ್ತ್ ಅಥವಾ ಸೌತ್ ಸೌತ್ ಒಂದನ್ನೊಂದು ದೂರ ತಳ್ತವೆ. ಇದನ್ನ ರಿಪಲ್ಷನ್ ಅಂತಾರೆ. ಆದ್ರೆ ಬೇರೆ ಬೇರೆ ಪೋಲ್ಸ್ ಅಂದ್ರೆ ನಾರ್ತ್ ಮತ್ತು ಸೌತ್ ಯಾವಾಗ್ಲೂ ಒಂದಕ್ಕೊಂದು ಅಂಟ್ಕೊಳ್ತವೆ, ಅಟ್ರಾಕ್ಷನ್ ಆಗತ್ತೆ. ಒಂದು ಮಾತಿದೆ, ರಿಪಲ್ಷನ್ ಇಸ್ ದ ಶೋರೆಸ್ಟ್ ಟೆಸ್ಟ್ ಆಫ್ ಮ್ಯಾಗ್ನೆಟಿಸಮ್ ಅಂತ. ಅಂದ್ರೆ ವಿಕರ್ಷಣೆಯೇ ಕಾಂತತತ್ವದ ಖಚಿತವಾದ ಪರೀಕ್ಷೆ ಅಂತ. ಯಾಕೆ ಹೀಗೆ ಹೇಳ್ತಾರೆ? ಯಾಕೆಂದ್ರೆ ನೋಡಿ, ಒಂದು ಮ್ಯಾಗ್ನೆಟ್ ಸಾಮಾನ್ಯ ಕಬ್ಬಿಣದ ತುಂಡನ್ನು ತನ್ನ ಕಡೆ ಸೆಳೆಯುತ್ತೆ, ಆದ್ರೆ ಇನ್ನೊಂದು ಮ್ಯಾಗ್ನೆಟ್ನ ಮಾತ್ರ ದೂರ ತಳ್ಳಕ್ ಸಾಧ್ಯ. ಒಂದು ವಸ್ತು ನಿಜವಾಗ್ಲೂ ಮ್ಯಾಗ್ನೆಟ್ ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಇದುವೇ ಬೆಸ್ಟ್ ಟೆಸ್ಟ್. ಇಲ್ಲಿವರೆಗೂ ಮ್ಯಾಗ್ನೆಟ್ಸ್ನ ಗುಣಗಳ ಬಗ್ಗೆ ನೋಡಿದ್ಲಿ. ಈಗ ಅದರ ಪವರ್ ಎಲ್ಲೆಲ್ಲಿರುತ್ತೆ, ಅದ್ರ ಸುತ್ತ ಇರೋ ಆ ಅದೃಶ್ಯ ಶಕ್ತಿ ಕ್ಷೇತ್ರ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಮಾತಾಡೋಣ. ಹಾಗಾದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಮ್ಯಾಗ್ನೆಟ್ ಸುತ್ತ ಇರೋ ಒಂದು ಏರಿಯಾ.
ಆ ಏರಿಯಾ ಒಳಗ್ ಬಂದ್ರೆ ಮ್ಯಾಗ್ನೆಟ್ನ ಪವರ್ ಫೀಲ್ ಆಗತ್ತೆ. ಅದು ನಮ್ಗೆ ಕಣ್ಣಿಗೆ ಕಾಣಿಸ್ತೇ ಇರ್ಬೋದು, ಆದ್ರೆ ಅದರ ಎಫೆಕ್ಟ್ ಮಾತ್ರ ಪಕ್ಕಾ ಗೊತ್ತಾಗತ್ತೆ. ಈ ಇನ್ವಿಸಿಬಲ್ ಫೀಲ್ಡ್ನ ಅರ್ಥ ಮಾಡ್ಕೊಳ್ಳೋಕೆ ಸೈಂಟಿಸ್ಟ್ಗಳು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕೆಲವು ಇಮ್ಯಾಜಿನರಿ ಲೈನ್ಸ್ಗಳನ್ನ ಬಳಸ್ತಾರೆ. ಇವು ಆ ಫೀಲ್ಡ್ನ ಡಿರೆಕ್ಷನ್ ಮತ್ತು ಸ್ಟ್ರೆಂತ್ ಎಷ್ಟಿದೆ ಅಂತ ನಮ್ಗೆ ತೋರ್ಸೋಕೆ ಹೆಲ್ಪ್ ಮಾಡುತ್ತೆ. ಈ ಫೀಲ್ಡ್ ಲೈನ್ಸ್ಗೂ 4 ಇಂಪಾರ್ಟೆಂಟ್ ರೂಲ್ಸ್ ಇವೆ. ನಂಬರ್ 1, ಮ್ಯಾಗ್ನೆಟ್ನ ಹೊರಗಡೆ ಈ ಲೈನ್ಸ್ ಯಾವಾಗ್ಲೂ ನಾರ್ತ್ ಪೋಲ್ನಿಂದ ಸೌತ್ ಪೋಲ್ಗೆ ಹೋಗುತ್ತೆ. ನಂಬರ್ 2, ಅವು ಮ್ಯಾಗ್ನೆಟ್ನ ಒಳಗಡೆ ಸೌತ್ನಿಂದ ನಾರ್ತ್ಗೆ ಬಂದು ಒಂದು ಕಂಪ್ಲೀಟ್ ಮುಚ್ಚಿದ ಲೂಪನ್ನ ಮಾಡ್ತವೆ. ನಂಬರ್ 3, ಲೈನ್ಸ್ ಎಲ್ಲಿ ತುಂಬಾ ಹತ್ತತ್ರಲ್ಲಿರುತ್ತವೋ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇದು ಯಾವಾಗ್ಲೂ ಪೋಲ್ಸ್ ಹತ್ರನೇ ಆಗೋದು. ಮತ್ತು ಕೊನೆಯದಾಗಿ ನಂಬರ್ 4, ಈ ಲೈನ್ಸ್ ಒಂದಕ್ಕೊಂದು ಯಾವತ್ತೂ ಕ್ರಾಸ್ ಆಗಲ್ಲ. ಸೊ ಮ್ಯಾಗ್ನೆಟಿಸಮ್ನ ಈ ಅದ್ಭುತ ಪ್ರಪಂಚದ ಒಂದು ಸಣ್ಣ ಪರಿಚಯ ಈಗ ನಮ್ಗೆಲ್ಲ ಸಿಕ್ಕಿದೆ. ಹೋಗೋ ಮುಂಚೆ ಒಂದು ಪ್ರಶ್ನೆ. ಕಂಪಾಸಿಂದ ಹಿಡಿದು ನಮ್ಮ ಮೊಬೈಲ್ ಸ್ಪೀಕರ್ವರೆಗೂ ಎಲ್ಲಾ ಕಡೆ ಇರೋ ಈ ಅದೃಶ್ಯ ಶಕ್ತಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಇನ್ನೂ ಎಲ್ಲೆಲ್ಲಿ ಅಡಗಿದೆ ಅಂತ ಅನ್ಸುತ್ತೆ? ಒಮ್ಮೆ ಯೋಚನೆ ಮಾಡಿ ನೋಡಿ.